Greetings in the wonderful and exalted name of Lord Jesus Christ. ಅದ್ಭುತವಾದಂತಹ ಮತ್ತು ಮೇಲಕ್ಕೆತ್ತಲ್ಪಟ್ಟಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. I am Evangelist Rambabu here, and what a joy for me to come into your house and greet you like this. ಇಲ್ಲಿ ಸುವಾರ್ಥಿಕನಾದಂತಹ ರಾಂಬಾಬು ಎಷ್ಟು ಸಂತೋಷದಿಂದ ನಿಮ್ಮ ಮನೆಯ ಒಳಗಡೆ ಬಂದು ನಿಮಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. This is a Christmas season. ಇದು ಕ್ರಿಸ್ಮಸ್ ಹಬ್ಬದ ಒಂದು ಸಮಯ. What a joy to know that 1 year has already passed by. ಎಷ್ಟು ಸಂತೋಷಕರವಾದ ವಿಷಯ, ಈಗಾಗಲೇ ಒಂದು ವರ್ಷ ಮುಗಿದು ಹೋಗಿದೆ. In this 1 year, we have seen the goodness of God in our lives, because of which we are still alive today. ಮತ್ತು ಈ ಒಂದು ವರ್ಷದಲ್ಲಿ ದೇವರ ಒಳ್ಳೆಯತನವನ್ನು ನಾವು ಮಾಡಿ ನೋಡಿ ಈಗ ನಾವು ದೇವರ ಒಂದು ಸನ್ನಿಧಿಯಲ್ಲಿ ಜೀವಂತವಾಗಿ ಉಳಿದಿದ್ದೇವೆ. I remember last Christmas I came to your house and greeted you and prayed with you and preached the word to you. ನನಗೆ ಜ್ಞಾಪಕವಿದೆ, ಕಳೆದ ವರ್ಷ ಸಹ ನಿಮ್ಮ ಮನೆ ಒಳಗಡೆ ಬಂದು ನಾನು ನಿಮಗಾಗಿ ಪ್ರಾರ್ಥಿಸಿದೆ, ನಿಮಗೆ ವಾಕ್ಯವನ್ನು ಬೋಧಿಸಿದೆ. Last year you invited me through the TV channel to come into your house and pray with you. ಮತ್ತು ಟಿವಿ ಮೂಲಕವಾಗಿ ನೀವು ನನ್ನನ್ನು ಆಹ್ವಾನಿಸಿದ್ರಿ ನಿಮ್ಮ ಮನೆಗೆ ಬಂದು ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ. And this year again I'm so privileged to come into your house through the TV and then speak to you and greet you. ಮತ್ತೊಂದು ಬಾರಿ ಈ ವರ್ಷದಲ್ಲಿಯೂ ಸಹ ನಿಮ್ಮ ಮನೆ ಒಳಗಡೆ ಬಂದು ನಿಮಗೆ ಬೋಧಿಸುವುದಕ್ಕೆ ಮತ್ತು ನಿಮಗೆ ಶುಭಾಶಯವನ್ನು ಹೇಳುವುದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. I thank God that I saw you last year, I am seeing you this year again. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕಳೆದ ವರ್ಷದಲ್ಲಿ ನಿಮ್ಮನ್ನು ನೋಡಿದ್ದೇನೆ, ಈ ವರ್ಷವೂ ಸಹ ನಿಮ್ಮನ್ನು ನೋಡ್ತಾ ಇದ್ದೇನೆ. All that I can say is God is good. ಒಂದೇ ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ, ದೇವರು ಒಳ್ಳೆಯವನು. Hallelujah. Hallelujah. And so even today as we are celebrating the Christmas, ಈ ದಿನದಲ್ಲಿಯೂ ಸಹ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸುತ್ತಿರುವಾಗ I feel it's a privilege for me to share with you for a short time the word from the Lord. ಕರ್ತನಿಂದ ವಾಕ್ಯವನ್ನು ಸ್ವಲ್ಪ ಸಮಯ ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದು ನಾನು ಭಾಗ್ಯವೆಂದು ತಿಳಿದುಕೊಳ್ತೇನೆ. Well, Christmas season we hear so many messages about Christmas. ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಅನೇಕ ವಿಷಯಗಳನ್ನು ಕ್ರಿಸ್ಮಸ್ ಹಬ್ಬದ ಬಗ್ಗೆ ನಾವು ಕೇಳ್ತೇವೆ. In a wonderful way, different men of God come on the channel and speak about the Christmas. ಅನೇಕ ದೈವಜನರು ಟಿವಿ ಚಾನೆಲ್ಗಳಲ್ಲಿ ಬಂದು ಅನೇಕ ವಿಷಯಗಳನ್ನು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಹೇಳ್ತಾರೆ. So God speaks to different men of God to us in different way. ದೇವರು ಅನೇಕ ದೈವಜನರ ಮೂಲಕವಾಗಿ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾನೆ ಬೇರೆ ಬೇರೆ ವಿಧಾನದಲ್ಲಿ. So I feel God want to speak to you today through me. ನಾನು ಅಂದ್ಕೊಳ್ತೇನೆ ದೇವರು ನಿಮ್ಮೊಟ್ಟಿಗೆ ನನ್ನ ಮೂಲಕವಾಗಿ ಮಾತನಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ. Well, when we think about Christmas, where else we can go than the two famous incidents in the Bible? ಮತ್ತು ಕ್ರಿಸ್ಮಸ್ ಹಬ್ಬದ ಬಗ್ಗೆ ನಾವು ಮಾತನಾಡುವಾಗ ಎರಡು ಸಂಘಟನೆಗಳನ್ನು ಹೊರತುಪಡಿಸಿ ನಾವು ಬೇರೆ ಯಾವುದನ್ನು ಮಾತನಾಡಲಿಕ್ಕೆ ಸಾಧ್ಯ. So let's look at the first incident about the Christmas season. ಮತ್ತು ಕ್ರಿಸ್ಮಸ್ ಹಬ್ಬದ ವಿಷಯದಲ್ಲಿ ಮೊದಲನೆಯ ಘಟನೆಯನ್ನು ನಾವು ನೋಡೋಣ. We know from Luke's Gospel chapter 2. ಲೂಕಾ ಸುವಾರ್ತೆ 2ನೇ ಅಧ್ಯಾಯದಲ್ಲಿ The Bible says that there were shepherds watching over the flock by the night. ಅಲ್ಲಿ ಕೆಲವರು ಕುರುಬರು ರಾತ್ರಿಯ ಸಮಯದಲ್ಲಿ ತಮ್ಮ ಕುರಿಗಳನ್ನು ಮೇಯಿಸ್ತಾ ಇದ್ದಾರೆ. And then the Bible says suddenly they saw a great light appearing and the glory of the Lord started shining upon them. ಮತ್ತು ಇದ್ದಕ್ಕಿದ್ದ ಹಾಗೆ ಅವರು ಒಂದು ದೊಡ್ಡ ಬೆಳಕನ್ನು ನೋಡ್ತಾ ಇದ್ದಾರೆ ಮತ್ತು ದೇವರ ಮಹಿಮೆಯು ಹೊಳೆದು ಬರ್ತಾ ಇದೆ ಆ ಸಮಯದಲ್ಲಿ. Don't you think it's surprising that the message of the birth of Jesus went to the shepherds? ಇದು ಆಶ್ಚರ್ಯವಲ್ಲವೇ? ಯೇಸು ಕ್ರಿಸ್ತನ ಹುಟ್ಟುವಿಕೆಯ ಬಗ್ಗೆ ಮೊದಲನೇದಾಗಿ ಕುರುಬರಿಗೆ ಸಂದೇಶವು ಹೋಯಿತು. I used to wonder, why did the news go to shepherds? ನಾನು ಯಾವಾಗಲೂ ಆಲೋಚನೆ ಮಾಡ್ತಾ ಇದ್ದೆ, ಕುರುಬರಿಗೆ ಈ ವಾರ್ತೆಯು ಹೇಗೆ ಮುಟ್ಲಿಕ್ಕೆ ಸಾಧ್ಯ ಎಂಬುದಾಗಿ. There were so many other groups of people in Israel. ಇಸ್ರಾಯೇಲ್ ದೇಶದಲ್ಲಿ ಅನೇಕ ಪಂಗಡಗಳಿದ್ದರೂ ಸಹ Why shepherds? ಯಾಕೆ ಕುರುಬರನ್ನ ದೇವರು ಆರಿಸಿಕೊಂಡ್ರು? I believe ನಾನು ನಂಬ್ತೇನೆ, the heaven wanted us to know one thing. ಪರಲೋಕವು ನಾವು ಈ ವಿಷಯವನ್ನು ತಿಳ್ಕೋಬೇಕೆಂಬುದಾಗಿ ಬಯಸ್ತಾ ಇದೆ. The one who is coming is a great shepherd. ಮತ್ತು ಯಾರು ಬರ್ತಾ ಇದ್ದಾನೋ ಆತನು ದೊಡ್ಡ ಕುರುಬನಾಗಿದ್ದಾನೆ ಎಂಬುದಾಗಿ. And then the speciality of these shepherds were, ಮತ್ತು ಈ ಒಂದು ಕುರುಬರ ಪ್ರತ್ಯೇಕತೆ ಏನೆಂದರೆ they were watching their flock by the night. ಅವರು ತಮ್ಮ ಕುರಿಗಳನ್ನ ರಾತ್ರಿಯ ಸಮಯದಲ್ಲಿ ಮೇಯಿಸ್ತಾ ಇದ್ದಾರೆ. Watching in the sense guarding them, feeding them and protecting them from all evil.
ನೋಡಿಕೊಳ್ಳುವುದು ಎಂಬುದಾಗಿ ನಾವು ಹೇಳುವಾಗ ಅವುಗಳಿಗೆ ಮೇಯಿಸುವುದು, ಅವುಗಳನ್ನು ರಕ್ಷಿಸುವುದು, ಎಲ್ಲ ಕೆಟ್ಟದಿಂದ ಅವುಗಳನ್ನು ಕಾಪಾಡುವುದು. Our shepherd neither sleeps nor slumbers. ನಮ್ಮ ಕುರುಬನು ಸಹ ನಿದ್ದೆ ಮಾಡುವುದಿಲ್ಲ, ಆತನು ಕಣ್ಣನ್ನು ಮುಚ್ಚುವುದಿಲ್ಲ. Do you feel you are in the night of your life? ನೀನು ಅಂದ್ಕೊಳ್ತಾ ಇದೀಯಾ ನಿನ್ನ ಜೀವನದ ಒಂದು ರಾತ್ರಿ ಸಮಯದಲ್ಲಿ ನೀನಿದ್ದೇನೆ ಎಂಬುದಾಗಿ? Are you feeling, I see night in my life, I don't know what's going to be tomorrow? ನೀನು ಅಂದ್ಕೊಳ್ತಾ ಇದೆಯಾ ನಾನು ರಾತ್ರಿಯನ್ನು ನೋಡ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ಬೆಳಗಿನ ಜಾವದಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಎಂಬುದಾಗಿ? Are you feeling, I feel darkness surrounding me and I feel all alone? ಮತ್ತು ಕತ್ತಲೆ ನಾನು ಕವಿದಿದೆ ಮತ್ತು ನಾನು ಒಬ್ಬಂಟಿಗನಾಗಿ ಅನುಭವಿಸ್ತಾ ಇದ್ದೇನೆ ಎಂಬಂತಹ ಒಂದು ಆಲೋಚನೆಯಲ್ಲಿ ನೀನಿದೆಯಾ? I have a good news for you. ಈ ದಿನದಲ್ಲಿ ಒಂದು ಒಳ್ಳೆಯ ವಾರ್ತೆ ಇದೆ ನಿನಗೆ. Though you feel you are in the night season, ನೀನು ರಾತ್ರಿಯ ಸಮಯದಲ್ಲಿ ಇದ್ದೇನೆ ಎಂಬುದಾಗಿ ನಾನು ಅಂದ್ಕೊಳ್ತಾ ಇದ್ರು ಸಹ, though you feel darkness is surrounding you, ನೀನು ಕತ್ತಲೆ ನಾನು ಕವಿದಿದೆ ಎಂಬುದಾಗಿ ಅಂದ್ಕೊಳ್ತಾ ಇದ್ರು ಸಹ, the good news is ಒಳ್ಳೆಯ ವಾರ್ತೆ ಏನೆಂದರೆ the shepherd is watching over you in the night season of your life. ನಿನ್ನ ಜೀವನದ ಕತ್ತಲೆಯ ಸಮಯದಲ್ಲಿ ಕರ್ತನು ನಿನ್ನ ಜೀವನವನ್ನು ನೋಡ್ತಾ ಇದ್ದಾನೆ. Even when the Lord told me to start the church, the Holy Spirit generation in Bangalore, ಬೆಂಗಳೂರಿನಲ್ಲಿ ಕರ್ತನು ನನಗೆ ಪವಿತ್ರಾತ್ಮ ಜನಾಂಗ ಸಭೆಯನ್ನು ಆರಂಭಿಸಿ ಎಂಬುದಾಗಿ ಹೇಳುವಾಗ ಸಹ he asked me a question. ನನ್ನನ್ನು ಒಂದು ಪ್ರಶ್ನೆಯನ್ನು ಕೇಳಿದೆ. Son, can I trust you to be the shepherd of the sheep I am going to entrust you with? ಮಗನೇ, ನಾನು ಕೊಡುವಂತಹ ಕುರಿಗಳನ್ನು ಕುರುಬನಾಗಿ ನೀನು ಕಾಯುವುದಕ್ಕೆ ನಿನ್ನನ್ನು ನಾನು ನಂಬಲೋ ಎಂಬುದಾಗಿ. He asked me, will you watch over your sheep during the night seasons? ಕತ್ತಲೆಯ ಸಮಯದಲ್ಲಿ ನೀನು ನಿನ್ನ ಕುರಿಗಳನ್ನು ನೋಡಿಕೊಳ್ಳಿಕ್ಕೆ ನಿನಗೆ ಸಾಧ್ಯವೋ? And God always keeps me awake in the night to pray for my church people as they are sleeping. ಕರ್ತನಾದರೂ ನನ್ನನ್ನು ರಾತ್ರಿಯ ಸಮಯದಲ್ಲಿ ಎಬ್ಬಿಸಿ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ನನ್ನ ಕುರಿಗಳಿಗಾಗಿ ಆತನು ಮಾಡ್ತಾನೆ. Though they are sleeping, as a shepherd, I am awake praying for them. ಕುರಿಗಳಾಗಿ ಅವರು ಮಲಗಿದ್ರು ಸಹ ಕುರುಬನಾಗಿ ರಾತ್ರಿ ಇಡೀ ಎದ್ದು ಅವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. Because I represent the great shepherd here on earth. ಯಾಕೆಂದರೆ ಭೂಮಿಯ ಮೇಲೆ ಆ ದೊಡ್ಡ ಕುರುಬನನ್ನ ನಾನು ಪ್ರತಿನಿಧಿಸ್ತಾ ಇದ್ದೇನೆ. So when the shepherds were all together, ಆ ಕುರುಬರೆಲ್ಲರೂ ಒಟ್ಟಿಗೆ ಇದ್ದರು. suddenly the glory of the Lord shined. ಇದ್ದಕ್ಕಿದ್ದ ಹಾಗೆ ದೇವರ ಮಹಿಮೆಯು ಹೊಳೆಯಿತು. And the shepherds were afraid. ಆ ಕುರುಬರು ಭಯ ಬಿದ್ದರು. And from heaven a word came. ಮತ್ತು ಪರಲೋಕದಿಂದ ಒಂದು ಶಬ್ದವು ಕೇಳಿ ಬಂತು. I love it in Luke chapter 2 verse 10. ಲೂಕ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ The word the angel said is, ಆ ಒಂದು ದೇವದೂತರು ಈ ಮಾತನ್ನು ಹೇಳಿದರು, fear not. ಭಯಪಡಬೇಡಿರಿ, Fear not. ಭಯಪಡಬೇಡಿರಿ. Hallelujah. The first word heaven spoke is fear not. ಪರಲೋಕವು ಮಾತನಾಡಿದಂತಹ ಮೊದಲನೆಯ ಮಾತು ಭಯಪಡಬೇಡಿರಿ. My friend, ನನ್ನ ಸ್ನೇಹಿತರೆ, today are you feeling you are in the night season of your life? ಈ ದಿನದಲ್ಲಿ ನೀನು ನಿನ್ನ ಜೀವನದ ರಾತ್ರಿಯ ಸಮಯದಲ್ಲಿ ಇದ್ದೇನೆ ಎಂಬುವಂತ ಅನುಭವವನ್ನು ನೀನು ಹೊಂದುತ್ತಾ ಇದ್ದೀಯಾ? Are you feeling that you're lonely or confused? ನೀನು ಒಬ್ಬಂಟಿಗನಾಗಿದ್ದೇನೆ, ಗಲಿಬಿಲಿಗೊಂಡಿದ್ದೇನೆ ಎಂಬಂತ ಒಂದು ಸ್ಥಿತಿಯಲ್ಲಿದ್ದೀಯಾ? The message of Christmas is, ಕ್ರಿಸ್ಮಸ್ ಹಬ್ಬದ ಒಂದು the ಸಂದೇಶವೇನೆಂದರೆ heaven is speaking to you straight. ಪರಲೋಕವು ನಿನ್ನ ಹತ್ತಿರ ನೇರವಾಗಿ ಮಾತನಾಡ್ತಾ ಇದೆ. Yes, I'm talking to you watching me. Heaven is speaking to you straight. ನನ್ನನ್ನು ನೋಡುವಂತಹ ನಿನಗೇ ನಾನು ಮಾತನಾಡ್ತಾ ಇದ್ದೇನೆ. ಪರಲೋಕವು ನೇರವಾಗಿ ನಿನ್ನ ಹತ್ತಿರ ಮಾತನಾಡ್ತಾ ಇದೆ. Don't change the channel. The heaven is speaking to you straight. ಚಾನಲ್ ಅನ್ನು ನೀನು ಬದಲಾಯಿಸಬೇಡ. ಪರಲೋಕವು ನೇರವಾಗಿ ನಿನ್ನ ಜೊತೆಗೆ ಮಾತನಾಡ್ತಾ ಇದೆ. And he's saying unto you from heaven, ಪರಲೋಕದಿಂದ ಆತ ನಿನ್ನ ಬಳಿ ಹೇಳ್ತಾ ಇದ್ದಾನೆ, fear not. ಭಯಪಡಬೇಡ, Fear not. ಭಯಪಡಬೇಡ. Hallelujah. ಹಲ್ಲೆಲೂಯಾ. Do you know why fear comes? ಭಯವು ಏಕೆ ಬರುತ್ತೆ ನಿನಗೆ ಗೊತ್ತು? Fear comes when you feel lonely and helpless. ನೀನು ಒಬ್ಬಂಟಿಗನಾಗಿದ್ದೇನೆ, ನನಗೆ ಯಾವ ಸಹಾಯವೂ ಇಲ್ಲ ಎಂಬಂತಹ ಒಂದು ಅನಿಸಿಕೆ ನಿನಗೆ ಬಂದಾಗ ನಿನಗೆ ಭಯ ಬರುತ್ತೆ. Fear comes when you feel the challenge you face is greater than you. ಯಾವಾಗ ನೀನು ಎದುರಿಸುವಂತಹ ಸವಾಲು ನನಗಿಂತಲೂ ದೊಡ್ಡದು ಎಂಬುದಾಗಿ ನಿನಗೆ ಅನಿಸುತ್ತೋ ಆ ಸಮಯದಲ್ಲಿ ನಿನಗೆ ಭಯ ಬರುತ್ತೆ. The fear comes when you feel helpless against what you are facing. ನೀನು ಯಾವುದನ್ನು ಎದುರಿಸ್ತಾ ಇದೆಯೋ ಆ ಸಮಯದಲ್ಲಿ ನೀನು ನಿಸ್ಸಹಾಯಕನಾಗಿ ನೀನು ಅನಿಸಿದಾಗ ನಿನಗೆ ಭಯ ಬರುತ್ತೆ. Fear comes when you feel what you are facing may destroy you. ಮತ್ತು ಯಾವುದು ನೀನು ಎದುರಿಸ್ತಾ ಇದೆಯೋ ಅದು ನನ್ನನ್ನು ನಾಶ ಮಾಡುತ್ತೆ ಎಂಬಂತಹ ಒಂದು ಅನಿಸಿಕೆ ನಿನಗೆ ಬಂದಾಗ ನಿನಗೆ ಭಯ ಬರುತ್ತೆ. Today, ಈ ದಿನದಲ್ಲಿ are you afraid? ನೀನು ಭಯ ಪಡ್ತಾ ಇದೀಯಾ? What are you afraid of? ಯಾವುದ್ರ ಬಗ್ಗೆ ಭಯ ಪಡ್ತಾ ಇದೀಯಾ? You're afraid of your life, your future.
ನಿನ್ನ ಜೀವನದ ಬಗ್ಗೆ, ನಿನ್ನ ಭವಿಷ್ಯತ್ತಿನ ಬಗ್ಗೆ ಭಯಪಡ್ತಾ You're ಇದೆಯಾ? afraid of your future, about your children. ನಿನ್ನ ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಹೆದರ್ತಾ ಇದೆಯಾ? Are you afraid of your own life, your ministry, your career? ನಿನ್ನ ಜೀವನದ ಬಗ್ಗೆ, ನಿನ್ನ ಸೇವೆಯ ಬಗ್ಗೆ, ನಿನ್ನ ಒಂದು ಉದ್ಯೋಗದ ಬಗ್ಗೆ ನೀನು ಭಯಪಡ್ತಾ ಇದೆಯಾ? Do you feel powerless? ನೀನು ನಿಶ್ಶಕ್ತಿಯಾಗಿ ಅನಿಸ್ತಾ ಇದೆಯಾ? I have a good news for you. ಈ ದಿನದಲ್ಲಿ ಒಳ್ಳೆಯ ವಾರ್ತೆ ಇದೆ ನಿನಗೆ. The heaven says, ಪರಲೋಕ ಹೇಳ್ತಾ ಇದೆ, fear not, ಭಯಪಡಬೇಡ, fear not. ಭಯಪಡಬೇಡ. Now you may ask me, ನೀನು ನನ್ನನ್ನು ಕೇಳಬಹುದು, how can God expect me not to be afraid when I feel such challenges? ಮತ್ತು ನಾನು ಇಂತಹ ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇರುವಾಗ ಪರಲೋಕವು ಹೇಗೆ ನಾನು ಧೈರ್ಯದಿಂದ ಇರಬೇಕೆಂಬುದಾಗಿ ಅಪೇಕ್ಷೆ ಪಡ್ತಾ ಇದೆ? How can heaven expect me not to be afraid when I feel helpless? ನಾನು ನಿಸ್ಸಹಾಯಕನಾಗಿದ್ದೇನೆ ಎಂಬಂತ ಅನಿಸಿಕೆ ನನಗೆ ಬಂದಾಗ ಪರಲೋಕವು ಹೇಗೆ ನನಗೆ ಹೆದರದೇ ಇರಬೇಕೆಂಬುದಾಗಿ ಬಯಸುತ್ತೆ. Do you know something? ನಿನಗೆ ಗೊತ್ತೋ ಒಂದು ವಿಷಯ, You are not helpless. ನೀನು ನಿಸ್ಸಹಾಯಕನಲ್ಲ. Hallelujah. ಹಲ್ಲೆಲೂಯಾ. You might be born without help, ನೀನು ಸಹಾಯವಿಲ್ಲದೆ ಹುಟ್ಟಿರಬಹುದು, but you are not without help now. ಆದರೆ ಈ ಸಮಯದಲ್ಲಿ ಸಹಾಯವಿಲ್ಲದೆ ಇರುವಂತಹವನು ನೀನಲ್ಲ. Do you know why the angel said, fear not to shepherds? ಆ ಕುರುಬರಿಗೆ ದೇವದೂತರು ಯಾಕೆ ನೀನು ಭಯಪಡಬೇಡ್ರಿ ಎಂಬುದಾಗಿ ಹೇಳಿತು ಗೊತ್ತೋ? Because the one who came is Emmanuel, God with us. ಏಕೆಂದರೆ ಬಂದಾತನು ಇಮ್ಮಾನುಯೇಲ್, ನಮ್ಮೊಡನೆ ಇರುವಂತಹ ದೇವರು. The one who came is the maker of heaven and earth, who said, you should not be alone. ಬಂದಾತನು ಭೂಮಿಯನ್ನ ಪರಲೋಕವನ್ನ ಸೃಷ್ಟಿ ಮಾಡದಾತನು ಹೇಳ್ತಾ ಇದ್ದಾನೆ, ನೀನು ಒಬ್ಬಂಟಿಗನಾಗಿರಬಾರದು ಎಂಬುದಾಗಿ. Therefore, I have not sent any angel to be with you. ಆದ್ದರಿಂದಲೇ ನಿನ್ನ ಜೊತೆಗಿರುವುದಕ್ಕೆ ಯಾವ ದೇವದೂತರನ್ನು ನಾನು ಕಳಿಸಲಿಲ್ಲ. To make you feel confident in life. ನಿನ್ನ ಜೀವನದಲ್ಲಿ ನೀನು ಭರವಸೆಯಿಂದ ಇರಬೇಕೆಂಬುದಾಗಿ. To bring the helplessness away from you. ನಿನ್ನ ಒಳಗಡೆಯಿಂದ ನಿಸ್ಸಹಾಯಕತ್ವವನ್ನು ಹೊರಗಡೆ ತೆಗೆಯಲಿಕ್ಕೆ The God who created entire universe, ಈ ಲೋಕವನ್ನೇ ಸೃಷ್ಟಿ ಮಾಡಿದಂತಹ ದೇವರು He Himself came to live with us. ನಮ್ಮ ಜೊತೆಗೆ ಜೀವಿಸಲಿಕ್ಕೆ ತಾನೇ ಬಂದನು. His name is Emmanuel, ಆತನ ಹೆಸರೇ ಇಮ್ಮಾನುವೇಲ್, God with us. ನಮ್ಮೊಡನಿರುವ ಆತನು. Hallelujah. ಹಲ್ಲೆಲೂಯಾ. God with you. ನಿನ್ನೊಡನಿರುವಂತಹ ದೇವರು, God with me. ನನ್ನ ಜೊತೆಗಿರುವಂತಹ ದೇವರು, God with us. ನಮ್ಮ ಜೊತೆಗಿರುವಂತಹ ದೇವರು. His name is Jesus. ಆತನ ಹೆಸರೇ ಯೇಸು. Hallelujah. ಹಲ್ಲೆಲೂಯಾ. My friend, ನನ್ನ ಸ್ನೇಹಿತನೇ, once Jesus came into the world, ಒಂದು ಬಾರಿ ಯೇಸು ಈ ಲೋಕದ ಒಳಗಡೆ ಬಂದನು. man is never alone again. ನಂತರ ಮನುಷ್ಯನು ಎಂದಿಗೂ ಒಬ್ಬಂಟಿಗನಲ್ಲ. You are never helpless. ನೀನೆಂದಿಗೂ ನಿಸ್ಸಹಾಯಕನಲ್ಲ. There is help for you in your family problem. ನಿನ್ನ ಕುಟುಂಬದ ಸಮಸ್ಯೆಗಳಲ್ಲಿ ನಿನಗೆ ಸಹಾಯವಿದೆ. There is help for you in your financial problem. ನಿನ್ನ ಹಣಕಾಸಿನ ಸಮಸ್ಯೆಯಲ್ಲಿ ನಿನಗೆ ಸಹಾಯವಿದೆ. There is a help for you in your sickness problem. ನಿನ್ನ ಅನಾರೋಗ್ಯದಲ್ಲಿಯೂ ಸಹ ನಿನಗೆ ಸಹಾಯವಿದೆ. There is help for you in your emotional problems. ನಿನ್ನ ಭಾವನಾತ್ಮಕ ಸಮಸ್ಯೆಗಳಲ್ಲಿಯೂ ಸಹ ನಿನಗೆ ಸಹಾಯವಿದೆ. There is help for you in your business problem. ನಿನ್ನ ವ್ಯಾಪಾರದಲ್ಲಿರುವಂತಹ ಸಮಸ್ಯೆಯಲ್ಲಿಯೂ ಸಹ ನಿನಗೆ ಸಹಾಯವಿದೆ. And that help is not a religion. ಆ ಸಹಾಯವು ಒಂದು ಧರ್ಮವಲ್ಲ. The help is a person. ಆ ಸಹಾಯವು ಒಬ್ಬ ವ್ಯಕ್ತಿ. That person is not a religious leader. ಆ ವ್ಯಕ್ತಿಯು ಮತನಾಯಕನಲ್ಲ. He is the creator of entire universe. ಈ ಲೋಕವನ್ನೆಲ್ಲ ಸೃಷ್ಟಿಸಿದಂತಹ ದೇವರು, who came in search of you and me by becoming a man. ನಿನ್ನನ್ನ ನನ್ನನ್ನ ಹುಡುಕುತ್ತಾ ಈ ಲೋಕಕ್ಕೆ ಮನುಷ್ಯನಾಗಿ ಬಂದಾತ. Somebody asked me, ಯಾರೋ ನನ್ನನ್ನು ಕೇಳಿದ್ರು, what is the speciality of Jesus? ಯೇಸುವಿನಲ್ಲಿರುವಂತಹ ಪ್ರತ್ಯೇಕತೆ ಏನು? I said it's very simple. ನಾನು ಹೇಳಿದೆ, ಇದು ಬಹಳ ಸರಳ. In the whole world, ಇಡೀ ಲೋಕದಲ್ಲಿ people are searching for God. ಮನುಷ್ಯರು ದೇವರನ್ನು ಹುಡುಕ್ತಾ ಇದ್ದಾರೆ. But Jesus Christ is God who came in search of us. ಆದರೆ ಯೇಸು ಕ್ರಿಸ್ತನು ಎಂಥ ದೇವರೆಂದರೆ ಮನುಷ್ಯನನ್ನು ಹುಡುಕುತ್ತಾ ಬಂದಾತನು. He is Emmanuel, ಆತನೇ ಇಮ್ಮಾನುವೇಲ್, God with us. ನಮ್ಮ ಒಡನೆ ಇರುವಂತಹ ದೇವರು. Hallelujah. ಹಲ್ಲೆಲೂಯಾ. Today I am confident, ಈ ದಿನದಲ್ಲಿ ನಾನು ಧೈರ್ಯವಾಗಿ ಹೇಳ್ತೇನೆ, not because I have no problems, ನನಗೆ ಸಮಸ್ಯೆಗಳೇ ಇಲ್ಲ ಎಂಬುದಾಗಲ್ಲ, not because I have no challenges, ನನಗೇನು ಸವಾಲುಗಳೇ ಇಲ್ಲ ಎಂಬುದಾಗಲ್ಲ, not because I don't face any sickness, ಯಾವ ಅನಾರೋಗ್ಯವೂ ನಾನು ಎದುರಿಸ್ತಾ ಇಲ್ಲ ಎಂಬುದಾಗಲ್ಲ, not because I don't have any financial problem, ನನಗೆ ಯಾವ ಹಣಕಾಸಿನ ಸಮಸ್ಯೆ ಇಲ್ಲ ಎಂಬುದಾಗಲ್ಲ. but ಆದರೂ the reason I have no fear, ನನಗೆ ಭಯವೇ ಇಲ್ಲ. ಯಾಕೆ?
I know who is with me. ನನ್ನ ಜೊತೆಗೆ ಯಾರಿದ್ದಾರೆ ಎಂಬುದಾಗಿ ನನಗೆ The ತಿಳಿದಿದೆ. creator of entire universe has come to be with me. ಈ ಲೋಕವನ್ನೇ ಸೃಷ್ಟಿಸಿದಂತಹ ಸೃಷ್ಟಿಕರ್ತ ನನ್ನ ಜೊತೆಗೆ ಇರುವುದಕ್ಕೆ ಆತನು ಬಂದಿದ್ದ. He came not just to be with me. ನನ್ನ ಜೊತೆಗೆ ಇರುವುದಕ್ಕೆ ಮಾತ್ರ ಆತನು ಬಂದಿಲ್ಲ. He came to be with me, ನನ್ನ ಜೊತೆಗೆ ಇರುವುದಕ್ಕೂ, to help me, ನನಗೆ ಸಹಾಯ to ಮಾಡುವುದಕ್ಕೂ, bring me out of everything that I'm going through, ನಾನು ಎದುರಿಸುತ್ತಿರುವಂತಹ ಎಲ್ಲಾ ಸಮಸ್ಯೆಗಳಿಂದ ನನ್ನನ್ನು ಹೊರಗೆ ತರಲಿಕ್ಕೆ, and set me upon the mountain top. ನನ್ನನ್ನ ಗುಡ್ಡದ ಮೇಲೆ ನನ್ನ ನಿಲ್ಲಿಸುವುದಕ್ಕಾಗಿ. Like he said in Psalm 91, ಕೀರ್ತನೆ 91ರಲ್ಲಿ ಆತನು you know, ಹೇಳಿದ ಹಾಗೆ he said like this to David, ದಾವೀದನಿಗೆ ಈ ರೀತಿಯಲ್ಲಿ ಹೇಳಿದನು. an amazing promise of God. ದೇವರ ಒಂದು ಒಳ್ಳೆಯ ವಾಗ್ದಾನವದು. You know, he said like this in verse 15 in Psalm 91, ಕೀರ್ತನೆ 91ನೇ ಅಧ್ಯಾಯದಲ್ಲಿ 15ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದ, I will be with him in trouble, I will deliver him and honor him. ನಾನು ಆತನ ಸಮಸ್ಯೆಗಳಲ್ಲಿ ನಾನು ಜೊತೆಗಿರ್ತೇನೆ, ಆತನನ್ನು ಬಿಡಿಸ್ತೇನೆ ಮತ್ತು ಆತನನ್ನು ನಾನು ಗೌರವಿಸ್ತೇನೆ ಎಂಬುದಾಗಿ. I'll be with him in trouble. ಆತನ ಸಮಸ್ಯೆಯಲ್ಲಿ ಆತನ ಜೊತೆಗೆ ನಾನು ಇರ್ತೇನೆ. The Emmanuel, Jesus Christ, will be with you when you go through troubles. ನೀನು ಕಷ್ಟಕ್ಕೊಳಗಾಗುವಾಗ ಇಮ್ಮಾನುವೇಲ್ ಯೇಸು ಕ್ರಿಸ್ತನು ನಮ್ಮ ಜೊತೆಗಿರುವ ಆತನು ನಮ್ಮೊಡನೆ ಇರ್ತಾನೆ. And he will deliver you. ನಿನ್ನನ್ನು ಆತನು ಬಿಡಿಸ್ತಾನೆ. And not only deliver you, ನಿನ್ನನ್ನು ಬಿಡಿಸುವುದು ಮಾತ್ರವಲ್ಲ, he will honor you. ನಿನ್ನನ್ನು ಗೌರವಿಸ್ತಾನೆ. Hallelujah. ಹಲ್ಲೆಲೂಯಾ. I prophesy to you ಈ ದಿನದಲ್ಲಿ ನಿನ್ನ ಮೇಲೆ in the ಪ್ರವಾದಿಸ್ತೇನೆ name of Jesus, ಯೇಸುವಿನ ಹೆಸರಿನಲ್ಲಿ. under the anointing of the Holy Spirit upon my life. ಪವಿತ್ರಾತ್ಮನ ಅಭಿಷೇಕ ನನ್ನ ಜೀವನದ ಮೇಲೆ ಇದ್ದುಕೊಂಡು, The Lord is with you right now in whatever you're going through. ನೀನು ಯಾವುದರ ಮೂಲಕವಾಗಿ ಹಾದು ಹೋಗ್ತಾ ಇದೆಯೋ ಅದರೆಲ್ಲರಲ್ಲಿಯೂ ಕರ್ತನು ನಿನ್ನ ಜೊತೆಗಿದ್ದಾನೆ. Secondly, ಎರಡನೇದಾಗಿ he is going to deliver you. ಆತನು ನಿನ್ನನ್ನು ಬಿಡಿಸ್ತಾನೆ. Oh, hallelujah. ಹಲ್ಲೆಲೂಯಾ. Your deliverance time has come. ನಿನ್ನ ಬಿಡುಗಡೆಯ ಸಮಯವು ಆಸನವಾಗಿದೆ. You didn't, I prophesy to you. ನೀನು ಕೇಳಿಲ್ಲ, ನಾನು ನಿನ್ನ ಮೇಲೆ ಪ್ರವಾದಿಸ್ತಾ ಇದ್ದೇನೆ. Your deliverance time has come. ನಿನ್ನ ಬಿಡುಗಡೆಯ ಸಮಯವು ಆಸನವಾಗಿದೆ. And it is now. ಅದು ಈಗ. That's why you are watching me. ಆದ್ರಿಂದಲೇ ನೀನು ನನ್ನನ್ನು ನೋಡ್ತಾ ಇದೀಯ. And when he delivers you, ಆತನು ನಿನ್ನನ್ನು ಬಿಡಿಸುವಾಗ he won't just deliver you and leave you like that. ನಿನ್ನನ್ನು ಬಿಡಿಸಿ ಹಾಗೆ ಬಿಡುವುದಿಲ್ಲ. He will honor you. ಆತನು ನಿನ್ನನ್ನು ಗೌರವಿಸ್ತಾನೆ. Hallelujah. ಹಲ್ಲೆಲೂಯಾ. Whatever shame, pain, insult you went through because of the troubles you faced in your life, ನಿನ್ನ ಜೀವನದಲ್ಲಿ ನೀನು ಎದುರಿಸಿದ ಕಷ್ಟದ ಮೂಲಕವಾಗಿ ನೀನು ಹಾದು ಹೋದಂತಹ ಶ್ರಮೆಯು, ಕಷ್ಟವು, ನಾಚಿಕೆಯು ಎಲ್ಲವೂ, he will deliver you from all that ಅವೆಲ್ಲವುಗಳಿಂದ ನಿನ್ನನ್ನು ಬಿಡಿಸಿ and he will honor you there. ನಂತರ ನಿನ್ನನ್ನು ಅದೇ ಸ್ಥಳದಲ್ಲಿ ಗೌರವಿಸ್ತಾನೆ. Hallelujah. ಹಲ್ಲೆಲೂಯಾ. Wherever you face shame, he will honor you there. ಎಲ್ಲಿ ನೀನು ನಾಚಿಕೆಗೆ ಒಳಗಾಗಿದ್ದೀಯೋ ಅದೇ ಸ್ಥಳದಲ್ಲಿ ನಿನ್ನನ್ನು ಗೌರವಿಸ್ತಾನೆ. That's why he came down as a man. ಆದ್ದರಿಂದಲೇ ಆತನು ಪರಲೋಕದಿಂದ ಮನುಷ್ಯನಾಗಿ ಕೆಳಗಿಳಿದು ಬಂದ. The message of Christmas is, ಕ್ರಿಸ್ಮಸ್ ಹಬ್ಬದ ಸಂದೇಶವೇನೆಂದರೆ, you are not helpless. ನೀನು ನಿಸ್ಸಹಾಯಕನಲ್ಲ. You are not alone. ನೀನು ಒಬ್ಬಂಟಿಗನಲ್ಲ. God is with you. ದೇವರು ನಿನ್ನ ಜೊತೆಗಿದ್ದಾನೆ. Now very important question. ಮತ್ತು ಒಂದು ಮುಖ್ಯವಾದ ಪ್ರಶ್ನೆ ಈಗ, What must I do for this God who came to be with me to help me? ಈ ನನ್ನ ಜೊತೆಗೆ ಇರಬೇಕೆಂಬುದಾಗಿ ಬಂದಂತಹ ಈತನು ನನಗೆ ಸಹಾಯ ಮಾಡಬೇಕಾದ್ರೆ ನಾನೇನು ಮಾಡಬೇಕು? That's a very good question. ಒಳ್ಳೆಯ ಪ್ರಶ್ನೆ. For the answer is, ಉತ್ತರವೇನೆಂದರೆ, the one name of Jesus is Emmanuel. ಯೇಸು ಕ್ರಿಸ್ತನ ಒಂದು ಹೆಸರು ಇಮ್ಮಾನುವೇಲ್, That is God with us. ದೇವರು ನನ್ನ ಜೊತೆಗೆ ಇರುವಾತನು. He has another name. ಆತನಿಗೆ ಇನ್ನೊಂದು ಹೆಸರಿದೆ, It's called Jesus. ಅದು ಯೇಸು ಎಂಬುದಾಗಿ. Jesus means ಯೇಸು ಎಂದರೆ he shall deliver his people from sin. ತನ್ನ ಜನರನ್ನ ಪಾಪದಿಂದ ಬಿಡಿಸುವಾತನು ಎಂಬುದಾಗಿ. Hallelujah. ಹಲ್ಲೆಲೂಯಾ. That means ಹಾಗೆಂದರೆ when your sin is removed, ನಿನ್ನ ಪಾಪವು ನಿನ್ನಿಂದ ತೆಗೆಯಲ್ಪಟ್ಟಾಗ he will come to live with you. ನಿನ್ನ ಜೊತೆಗೆ ಜೀವಿಸ್ಲಿಕ್ಕೆ ಆತನು ಬರ್ತಾನೆ. You see, you cannot be in a neutral ground. ನೀನು ಆ ಕಡೆಗೂ ಈ ಕಡೆಗೂ ಅಲ್ಲದೆ ಮಧ್ಯಸ್ಥಳದಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ. Neither I want to belong to sin nor I want to belong to God. I will be in between. ನಾನು ಪಾಪಕ್ಕೆ ಸಂಬಂಧವಿಲ್ಲದೆ ದೇವರಿಗೂ ಸಂಬಂಧವಿಲ್ಲದೆ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. No. ಇಲ್ಲ, ಸಾಧ್ಯವಿಲ್ಲ. No. If you want God to be with you, ನೀನು ದೇವರು ನನ್ನ ಜೊತೆಗೆ ಇರಬೇಕೆಂಬುದಾಗಿ ಬಯಸುವುದಾದ್ರೆ, know that this God is a holy God. ನೀನು ತಿಳಿದುಕೋಬೇಕು, ಈ ದೇವರು ಪವಿತ್ರನು. Living in sin
we cannot have a relationship with this God. ಪಾಪದಲ್ಲಿ ನಾವು ಜೀವಿಸುವುದಾದ್ರೆ ಈ ಒಂದು ದೇವರ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. Though he came to help us, he will stand helpless because we are tying his hand by living in sin and not willing to come out of the sinful life. ಆತನು ನಮಗೆ ಸಹಾಯ ಮಾಡಲಿಕ್ಕೆ ಬಂದರೂ ಸಹ ಆತನು ಕೈ ಕಟ್ಟಲ್ಪಟ್ಟಿದೆ, ಯಾಕೆಂದರೆ ನಾವು ಪಾಪದಲ್ಲಿ ಜೀವಿಸುವ ಕಾರಣವಾಗಿ. You can tie his hands with your rejection of change of life and your choice of continue to live in sin and rebellion. ಮತ್ತು ದೇವರು ಕೊಡುವಂತಹ ಜೀವನವು ನನಗೆ ಬೇಡ ಎಂಬುದಾಗಿ ತಿರಸ್ಕರಿಸಿ ನಾನು ಪಾಪದಲ್ಲೇ ಜೀವಿಸ್ತೇನೆ ಎಂಬಂತಹ ಆಯ್ಕೆಯು ನೀನು ಮಾಡುವಾಗ ದೇವರ ಒಂದು ಕೈಗಳನ್ನು ನೀನು ಕಟ್ತಾ ಇದ್ದೆ. Though he wants to help you, he can't help you. ನಿನಗೆ ಸಹಾಯ ಮಾಡಬೇಕೆಂಬುದಾಗಿ ಬಯಸಿದ್ರು ಸಹ ಆತನ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. But today, ಆದರೆ ಈ ದಿನದಲ್ಲಿ tell him, ಆತನಿಗೆ ಹೇಳು, Lord Jesus, ಕರ್ತನಾದ ಯೇಸುವೇ, you are the one who will forgive me from all my sin. ನನ್ನ ಎಲ್ಲಾ ಪಾಪಗಳಿಂದ ಕ್ಷಮಿಸುವಂತಹ ದೇವರು ನೀನೇ. I need your help, Lord. ನಿನ್ನ ಸಹಾಯ ನನಗೆ ಬೇಕು I ಕರ್ತನೇ. thought money will help me. ನಾನು ಹಣವು ಸಹಾಯ ಮಾಡುತ್ತೆ ಎಂಬುದಾಗಿ ಎಣಿಸಿದೆ. I thought people will help me. ಜನರು ಸಹಾಯ ಮಾಡ್ತಾರೆ ಎಂಬುದಾಗಿ ಎಣಿಸಿದೆ. Everything failed, God. ಎಲ್ಲ ಸೋತು ಹೋಯ್ತು ಸ್ವಾಮಿ. Now only you can help me. ಈಗ ನೀನೊಬ್ಬನೇ ನನಗೆ And ಸಹಾಯ. I don't need to go in search of you to help me. ಮತ್ತು ನಾನು ನಿನ್ನನ್ನು ಹುಡುಕ್ತಾ ಹೋಗೋ ಅವಶ್ಯಕತೆ ಇಲ್ಲ ನಿನ್ನ ಸಹಾಯಕ್ಕಾಗಿ. You came in search of me. ಏಕೆಂದ್ರೆ ನೀನು ನನ್ನನ್ನು ಹುಡುಕುತ್ತಾ ಬಂದೆ. All that I say is today, ಈ ದಿನದಲ್ಲಿ ಒಂದೇ ಒಂದು ವಿಷಯನ ಹೇಳ್ತೇನೆ. Lord Jesus, forgive all my sin. ಕರ್ತನಾದ ಯೇಸುವೇ, ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸು. Come into my life. ನನ್ನ ಜೀವನದಲ್ಲಿ ಬಾ. Change my life. ನನ್ನ ಜೀವನವನ್ನು ಬದಲಾಯಿಸು. I want to be your child. ನಾನು ನಿನ್ನ ಮಗನಾಗಿರ್ತೇನೆ. When you say this prayer, ಈ ಪ್ರಾರ್ಥನೆಯನ್ನು ಮಾಡು. he will come into your life. ಆತ ನಿನ್ನ ಜೀವನದಲ್ಲಿ ಬರ್ತಾನೆ. He will change your life. ನಿನ್ನ ಜೀವನವನ್ನು ಬದಲಾಯಿಸ್ತಾನೆ. I feel such a presence of God here right now. ಈ ಸಮಯದಲ್ಲಿ ದೇವರ ಒಂದು ಪ್ರಸನ್ನತೆಯನ್ನು ನಾನು ಅನುಭವಿಸ್ತಾ ಇದ್ದೇನೆ. Hallelujah. ಹಲ್ಲೆಲೂಯಾ. That's why he came. ಆದ್ದರಿಂದಲೇ ಆತನು ಬಂದನು. He came not to live. ಆತನು ಬಂದು ಜೀವಿಸ್ಲಿಕ್ಕಲ್ಲ. He came to die. ಆತನು ಬಂದಿದ್ದು ಮರಣಿಸುವುದಕ್ಕೆ. He came to die that you and I may live. ನೀನು ನಾನು ಜೀವಿಸಬೇಕೆಂಬುದಾಗಿ ಆತನು ಮರಣಿಸಲಿಕ್ಕೆ ಬಂದ. He died for us. ನಮಗಾಗಿ ಆತನು ಮರಣಿಸಿದ. He was buried for us. ಆತನು ಹೂಣಲ್ಪಟ್ಟ ನಮಗಾಗಿ. After 3 days, 3 ದಿನಗಳಾದ ನಂತರ Jesus Christ rose again from the dead. ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದ. He is alive. ಆತನು ಜೀವಂತವಾಗಿರುವ ಆತನು. And today he says to you, ಈ ದಿನದಲ್ಲಿ ಆತನು ಹೇಳ್ತಾನೆ, you don't need to live in sin. ನೀನು ಪಾಪದಲ್ಲಿ ಜೀವಿಸಬೇಕಾದ ಅವಶ್ಯಕತೆ ಇಲ್ಲ. You don't need to live helpless. ನೀನು ನಿಸ್ಸಹಾಯಕವಾಗಿ ಜೀವಿಸುವ ಅವಶ್ಯಕತೆ ಇಲ್ಲ. You don't need to be alone. ನೀನು ಒಬ್ಬಂಟಿಗನಾಗಿರುವ ಅವಶ್ಯಕತೆ ಇಲ್ಲ. Just say, Lord Jesus, I'm sorry for my sinful life. ಇಷ್ಟೇ ಹೇಳು, ಕರ್ತನೇ, ನನ್ನ ಪಾಪಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೇನೆ. Forgive all my sin, Lord Jesus. ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸು. Come into my life. ನನ್ನ ಜೀವನದಲ್ಲಿ ಬಾ. Change my life. ನನ್ನ ಜೀವನವನ್ನು ಬದಲಾಯಿಸು. That's all. ಅಷ್ಟೇ. If you pray this prayer, ಈ ಪ್ರಾರ್ಥನೆ ನೀನು ಮಾಡುವಾಗ this Christmas will be the best season of your life. ಈ ಕ್ರಿಸ್ಮಸ್ ಹಬ್ಬವು ನಿನ್ನ ಜೀವನದಲ್ಲಿ ಅತ್ಯಂತ ಒಳ್ಳೆಯ ಸಮಯವಾಗಿದೆ. He can make your life so colorful so that you will enjoy the joy of Christmas. ಮತ್ತು ನಿನ್ನ ಜೀವನವನ್ನ ಅಷ್ಟು ಬಣ್ಣ ಬಣ್ಣವಾಗಿ ಆತನು ಮಾಡ್ತಾನೆ. ಈ ಕ್ರಿಸ್ಮಸ್ ಹಬ್ಬವನ್ನು ನೀನು ಸಂತೋಷದಿಂದ ಆಚರಣೆ ಮಾಡು. I want to pray with you. ನಿನಗಾಗಿ ನಾನು ಪ್ರಾರ್ಥಿಸಲಿಕ್ಕೆ ಇಷ್ಟಪಡ್ತೇನೆ. Wherever you are, ನೀನು ಎಲ್ಲೇ ಇದ್ದರೂ ಸಹ stop everything, ಎಲ್ಲವನ್ನು ನಿಲ್ಲಿಸು, close your eyes, ಕಣ್ಣನ್ನು ಮುಚ್ಚಿಕೋ, and say this prayer after me. ಈ ಪ್ರಾರ್ಥನೆಯನ್ನ ನನ್ನ ಜೊತೆಗೆ ನೀನು ಮಾಡು. Say with me, ನನ್ನ ಜೊತೆಗೆ ಹೇಳು, Lord Jesus Christ, ಕರ್ತನಾದ ಯೇಸು ಕ್ರಿಸ್ತನೇ, I come to you. ನಾನು ನಿನ್ನ ಬಳಿ ಬರ್ತಿದ್ದೇನೆ. I believe in you. ನಿನ್ನನ್ನು ನಾನು ನಂಬುತ್ತೇನೆ. I believe you died for me. ನಾನು ನಂಬುತ್ತೇನೆ, ನನಗಾಗಿ ನೀನು ಮರಣಿಸಿದೆ. You were buried. ನೀನು ಹೂಣಲ್ಪಟ್ಟೆ. After 3 days, 3 ದಿನಗಳಾದ ನಂತರ you rose again from the dead. ನೀನು ಸತ್ತವರೊಳಗಿಂದ ಎದ್ದೆ. Lord Jesus Christ, ಕರ್ತನಾದ ಯೇಸು ಕ್ರಿಸ್ತನೇ, forgive all my sins. ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸು. Come into my life. ನನ್ನ ಜೀವನದಲ್ಲಿ ಬಾ. Change my life. ನನ್ನ ಜೀವನವನ್ನು ಬದಲಾಯಿಸು. From today I will follow you. ಈ ದಿನದಿಂದ ನಿನ್ನನ್ನು ಹಿಂಬಾಲಿಸ್ತೇನೆ. Jesus Christ is my Lord. ಯೇಸು ಕ್ರಿಸ್ತನು ನನ್ನ ಕರ್ತನು. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್. Amen. ಆಮೆನ್. Hallelujah. You know, when you're praying this prayer, I could feel the presence of God released into your life. ಈ ಪ್ರಾರ್ಥನೆಯನ್ನ ನೀನು ಮಾಡುವಾಗ ನಾನು ನೋಡ್ತಾ ಇದ್ದೇನೆ, ದೇವರ ಒಂದು ಪ್ರಸನ್ನತೆಯು ನಿನ್ನ ಜೀವನದಲ್ಲಿ ಬಿಡುಗಡೆ ಆಗಿದೆ. The presence of God released into your home. ದೇವರ ಒಂದು ಪ್ರಸನ್ನತೆಯು ನಿನ್ನ ಮನೆಯಲ್ಲಿ ಬಿಡುಗಡೆ ಆಗಿದೆ. If you prayed this prayer, ಈ ಪ್ರಾರ್ಥನೆ ನೀನು ಮಾಡಿರುವುದಾದ್ರೆ I want to hear from you. ನಿನ್ನಿಂದ ನಾನು ಕೇಳಲಿಕ್ಕೆ ಬಯಸ್ತೇನೆ. Call me to the number shown on the screen saying, Man of God, today
I prayed this prayer asking Jesus to come into my life. ಆ ಒಂದು ಕಾಣಿಸ್ತಿರುವಂತಹ ಸಂಖ್ಯೆಗೆ ನೀನು ಕರೆ ಮಾಡಿ ನೀನು ಹೇಳು, ನಾನು ಈ ಪ್ರಾರ್ಥನೆಯನ್ನು ಮಾಡಿದೆ ಸಹೋದರನೇ ಎಂಬುದಾಗಿ. And we'll be happy to pray with you and write back to you. ಮತ್ತು ನಿಮಗಾಗಿ ಪ್ರಾರ್ಥಿಸಲಿಕ್ಕೆ ನಾವು ಇಷ್ಟಪಡ್ತೇವೆ ಮತ್ತು ನಿಮಗೆ ಮತ್ತೆ ಹಿಂದಿರುಗಿ ಒಂದು ಪತ್ರವನ್ನು ಬರೀತೇವೆ. Let me pray with you before closing. ನಾನು ಮುಗಿಸುವುದಕ್ಕಿಂತ ಮುಂಚೆ ನಿನಗಾಗಿ ಪ್ರಾರ್ಥಿಸ್ತೇನೆ. If possible, ಸಾಧ್ಯವಾದರೆ put your hands on my hands seen on the screen. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನನ್ನ ಕೈ ಮೇಲೆ ನಿನ್ನ ಕೈಯನ್ನಿಡು. Lord Jesus, I pray for those who are watching me right now. ಕರ್ತನಾದ ಯೇಸು ಕ್ರಿಸ್ತನೇ, ಈಗ ನೋಡುತ್ತಿರುವಂತಹ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. Release your presence upon them now. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆ ಅವರ ಮೇಲೆ ಬಿಡುಗಡೆ ಮಾಡು. Let every helplessness leave them in the name of Jesus. ಎಲ್ಲಾ ನಿಸ್ಸಹಾಯಕತ್ವವು ಈಗಲೇ ಅವರನ್ನು ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Every spirit of fear come out in the name of Jesus. ಎಲ್ಲಾ ಭಯದ ಆತ್ಮವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊರಗಡೆ ಬಾ, ಯೇಸುವಿನ ಹೆಸರಿನಲ್ಲಿ. Fear leave in Jesus' name. ಭಯವೇ ಬಿಟ್ಟು ಹೋಗು ಯೇಸು ಕ್ರಿಸ್ತನ ಹೆಸರಿನಲ್ಲಿ. Father, fill them with courage. ತಂದೆಯೇ, ಅವರನ್ನು ಧೈರ್ಯದಿಂದ ತುಂಬಿಸು. Holy Spirit, give them confidence that they are not alone or helpless. ಪವಿತ್ರಾತ್ಮನೇ, ಅವರಿಗೆ ಭರವಸೆಯನ್ನು ಕೊಡು, ಅವರು ನಿಸ್ಸಹಾಯಕರಲ್ಲ ಎಂಬುದಾಗಿ. Greater is the Lord Jesus Christ who is dwelling in them than every challenge they are facing in their life. ಅವರೊಳಗೆ ನಿವಾಸ ಮಾಡುತ್ತಿರುವಂತಹ ಯೇಸು ಕ್ರಿಸ್ತನು ಅವರು ಎದುರಿಸುತ್ತಿರುವಂತಹ ಸವಾಲುಗಳಿಗಿಂತ ದೊಡ್ಡ ಆತನು. I rebuke every demonic power of sickness, every addiction, mental problem, family problem, financial problem, come out in the name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲಾ ದುಷ್ಟಶಕ್ತಿಗಳನ್ನ, ಎಲ್ಲಾ ಒಂದು ಮಂತ್ರತಂತ್ರಗಳನ್ನ, ಒಂದು ಮಾಟುಗಳನ್ನ, ಎಲ್ಲ ಒಂದು ಕೆಟ್ಟ ಚಟಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗದ್ದಿಸಿ ಹೊರಹಾಕ್ತಾ ಇದ್ದಾನೆ. I release the glory of God. ದೇವರ ಒಂದು ಮಹಿಮೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾನೆ. I release the glory of God into your houses now. ಈ ಸಮಯದಲ್ಲಿ ಅವರ ಮನೆ ಒಳಗಡೆ ದೇವರ ಪ್ರಸನ್ನತೆಯನ್ನು ಬಿಡುಗಡೆ ಮಾಡ್ತಾರೆ. I bless you in the name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್. Amen. ಆಮೆನ್. Hallelujah. ಹಲ್ಲೆಲೂಯಾ.